ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಲಿಯಾಸ್ ಅವ್ರ ಫ್ಯಾನ್ ಕರೆಯೋದು ಬಾಸ್ ಆಫ್ ದಿ ಸ್ಯಾಂಡಲ್ವುಡ್. ನಿಜವಾಗ್ಲೂ ಅವರು ಬಾಸ್ ಆಫ್ ದಿ ಸಿಂಗಲ್ ಸ್ಕ್ರೀನ್ ಅಂತಲೇ ಕರಿಬೋದು. ಇವಾಗಲೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಓನರ್ಸ್ ಹೇಳೋದು ದರ್ಶನ್ ಫಿಲಮ್ಸ್ ಜಾಸ್ತಿ ಮಾಡಬೇಕು, ಅವಲೇ ಥಿಯೇಟ್ರ್ಗಳು ಉಳ್ಕೊಳ್ಳೋದು. ಅದು ಅಕ್ಷರಶಃ ಸತ್ಯ. ಅದನ್ನು ನಾವು ಕಾಟೇರ ಸಿನಿಮಾದಲ್ಲಿ ನೋಡಿದ್ದೀವಿ. ಕನ್ನಡದಲ್ಲಿ ಮಾಸ್ ಹೀರೋಗಳು ಕಮ್ಮಿನೇ, ಅದರಲ್ಲಿ ದರ್ಶನ್ ಅವರು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಇರೋದು ನಮ್ಮ ಲಕ್ಕಿ. ಅದು ಯಾಕೆ ಅಂತ ಅವ್ರ ಫಿಲಮ್ ರಿಲೀಸ್ ದಿನ ನಾವು ನೋಡ್ಬೋದು. ಅವ್ರ ಸಿನಿಮಾ ಹೆಂಗೆ ಇರಲಿ ಅದನ್ನು ನೋಡೋಕ್ಕೆ ಅಂತಲೇ ಒಂದು ವರ್ಗ ಇದೆ. ಇವತ್ತಿನ ಪ್ರೊಡ್ಯೂಸರ್ ಕಣ್ಣು ಮುಚ್ಕೊಂಡು ಇವ್ರ ಮೇಲೆ ಬಂಡವಾಳ ಹಾಕಿದ್ರೆ ದುಡ್ಡು ವಾಪಸ್ ಬರುತ್ತೆ ಅಂತ ಅಂದರೆ ಅದರಲ್ಲಿ ದರ್ಶನ್ ಕೂಡ ಒಬ್ಬರು. ಒಂಥರ ಮಿನಿಮಮ್ ಗ್ಯಾರಂಟಿ ಹೀರೋ. ಅದರಲ್ಲೂ ಅವ್ರು ಕಮರ್ಷಿಯಲ್ ಫಿಲಮ್ಸ್ ಮಾಡಿದ್ರಂತೂ ರಿಸಲ್ಟ್ ಪಕ್ಕಾ ಹಿಟ್. ಎಕ್ಸಾಂಪಲ್ ರಾಬರ್ಟ್. ಇವ್ರಿಗೆ ಯಾವುದೇ ಥರ ಕತೆ ಬರೆದ್ರೆ ಆ ಕತೆಗೆ ಇವ್ರು ಸೂಟ್ ಆಗ್ತಾರೆ. ಒಂಥರ ಟೈಲರ್ ಮೇಡ್ ಹೀರೋ. ಮುಂದೆ ಅವ್ರ ಲೈನಪ್ಸ್ ಎಲ್ಲ ನೋಡಿದ್ರೆ ದರ್ಶನ್ ಮತ್ತೆ ರೂಲ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಅಪ್ಪು ಮತ್ತು ದರ್ಶನ್ ಎಂಜಾಯ್ ಮಾಡಿರೋ ಫ್ಯಾನ್ ಬೇಸು ಯಾರಿಗೂ ಇಲ್ಲ. ಬಹುಶಃ ಇವಾಗ ಬೇರೆ ಹೀರೋಸು ಎಂಜಾಯ್ ಮಾಡ್ತವ್ರೆ, ಬಟ್ ಅವರಿಬ್ಬರು ಡೇ ಒನ್ನಿಂದನೇ ಎಂಜಾಯ್ ಮಾಡ್ತಾನೇ ಇದ್ದಾರೆ. ಇವತ್ತೇನು ದರ್ಶನ್ ಮೇಲೆ ಕೇಳಿ ಬಂದಿರೋ ಆರೋಪ ಅದನ್ನೆಲ್ಲ ಬೇಗ ಅವರು ಕ್ಲಿಯರ್ ಮಾಡಿಕೊಂಡು ಮತ್ತೆ KFI ಆಡಿಯನ್ಸ್ ಸೆಲೆಬ್ರೇಟ್ ಮಾಡೋ ಥರ ಅವ್ರ ಫಿಲಮ್ಸ್ ಮಾಡಲಿ. ದರ್ಶನ್ಗೆ ಅಂತಲೇ ಕತೆ ಬರೆದು ಚಿತ್ರಕಥೆ ಬರೆದು ನಿರ್ದೇಶನ ಮಾಡೋದಕ್ಕೆ ಅಂತಲೇ ತುಂಬ ಜನ ಇದ್ದಾರೆ. ಸೊ ಅವ್ರಗಳ ಆಸೆ ಎಲ್ಲ ಬೇಗ ಈಡೇರಿಸಲಿ. ದರ್ಶನ್ ಅವರು ವರ್ಷಕ್ಕೆ 2 ಚಿತ್ರ ಮಾಡಲೇಬೇಕಾದ ಪರಿಸ್ಥಿತಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಬಂದಿದೆ. ಸೊ ಹಾಗಾಗಿ ಅವರು ಹೆಚ್ಚೆಚ್ಚು ಚಿತ್ರ ಮಾಡಲಿ. ಮತ್ತು ಅವರಿಂದ ತುಂಬ ಸಹಾಯ ಪಡ್ಕೊಳ್ಳೋ ತುಂಬ ಜನ ಇದ್ದಾರೆ. ಮತ್ತು ಅವರಿದ್ದರೆ ಪ್ರಾಣಿ ಸಂಕುಲಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಮಾಡೋ ಒಳ್ಳೆ ಕೆಲಸದಿಂದ ಇನ್ನೂ ಹೆಚ್ಚು ಜನರನ್ನು ಇನ್ಸ್ಪೈರ್ ಮಾಡಿ ಅಂತ ಹೇಳುತ್ತಾ ನಮ್ಮ MRP ಔಟ್ಲೆಟ್ ಯೂಟ್ಯೂಬ್ ಚಾನಲಿಂದ ಹುಟ್ಟುಹಬ್ಬದ ಶುಭಾಶಯಗಳು.